ಅದು ಇವಾಗ ತಾನೇ ಅಂದ್ಕೊಂತಿದ್ದೆ. ಯೋ ಬರ್ಕಯ ಪೇಪರ್ ಮುಂದಗಡೆ ಬರ್ಕೋ. ನಮಸ್ಕಾರ, ಬನ್ನಿ, ಸ್ವಾಗತ ಸುಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರ ದರ್ಶನ ಮಾಡೋಣ ಬನ್ನಿ. ಸ್ನೇಹಿತರೆ, ಮೈ ರೋಮಾಂಚನ ಆಗ್ತಿದೆ. ಯಾಕಂದ್ರೆ ನನ್ನ ಜೀವನದಲ್ಲಿ ಅತಿ ಉನ್ನತವಾದಂತಹ ಜ್ಞಾನವನ್ನ ಕೊಟ್ಟಿದ್ದು ನಮ್ಮ ಗುರುರಾಯರು. ಜ್ಞಾನೋದಯ ಮಾಡಿದ್ದು ಕೂಡ ಗುರುರಾಯರು ಅಂತಾನೆ ಹೇಳ್ಬೋದು. ದೊಡ್ಡವರು ಹೇಳ್ತಾರೆ, ಜೀವನದಲ್ಲಿ ಮುಂದೆ ಒಂದು ಗುರಿ, ಹಿಂದೆ ಒಬ್ಬ ಗುರು ಇರಬೇಕು ಅಂತ ಹೇಳ್ತಾರೆ. ನನ್ನ ಜೀವನದಲ್ಲಿ ಮಹತ್ತರವಾದಂತಹ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿ. ಈಗ ಸಮಯ 4:20 ಬೆಳಗಿನ ಜಾವ, ಬ್ರಾಹ್ಮಿ ಮುಹೂರ್ತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುರಾಯರನ್ನು ನೆನೆಯುತ್ತಾ ಈ ದಿವ್ಯ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ ದರ್ಶನ ಮಾಡೋಕ್ಕೆ. ಈಗ ಸಮಯ 4:30 ಬೆಳಗಿನ ಜಾವ. ಬನ್ನಿ ಸ್ನೇಹಿತರೆ, ನದಿ ಹತ್ರ ಹೋಗೋಣ. ಎಲ್ಲ ಇದರಿಂದ ಏನೋ ಆಟೋದಿಂದ ಇಳಿದಿದ ತಕ್ಷಣವೇ ಬನ್ನಿ ರೂಮ್ ಕೊಡ್ತೀವಿ ಅಂತ ಎಷ್ಟು ಜನ ಮುತ್ಕೊಂಡ್ಬಿಟ್ರು. ನಮಗೆ ರೂಮ್ ಬೇಡ, ಏನು ಬೇಡ. ನಾವೆಲ್ಲ NSS ವಾಲಂಟಿಯರ್ಸ್ ಆಗಿದ್ದವರು. ನಮ್ಗೆ ಗೊತ್ತು ಹೇಗೆ ಇರಬೇಕು ಅಂತ. ಅಂದರೆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ನದಿಗೆ ಹೋಗುವಂಥ ದಾರಿ, ತುಂಗಭದ್ರಾ ನದಿಗೆ ಹೋಗುವಂತಹ ದಾರಿ. ಅವಾಗೆಲ್ಲ ಬರ್ತಿದ್ವಲ್ಲ ಗಿರಿ, ನಾನು ಅವಾಗ ಜನ ಇಲ್ಲಿ ಚಂಬಿಟ್ಕೊಂಡು ನಿಂತ್ಕೊಂಡಿರೋರು. ಅಂದರೆ ತಗೊಳ್ಳಿ ಸ್ನಾನ ಮಾಡ್ಕೊಳ್ಳಿ ಅಂತ ಚೊಂಬು ಕೊಡ್ತಿದ್ರು. ಚೊಂಬು ಕೊಡೋಕೆ ಹೋಗ್ಯಾರ. ಇಲ್ಲ ಸರ್, ತೊಗೊಂಡಿದ್ವಿ. ಹಾಂ ಸರ್, ಅದು ಇವಾಗ ತಾನೇ ಅಂದ್ಕೊಂತಿದ್ದೆ. ಯೋ ಬರ್ಕಯ ಪೇಪರ್ ಮುಂದಗಡೆ ಬರ್ಕೋ. ನೀರಿದೆಯಲ್ಲ, ನೀರಿದೆಯಾ? ಸ್ವಲ್ಪ ಮುಂದಕ್ಕೆ ಹೋಗು ಅಷ್ಟೇ. ಸ್ವಲ್ಪ ಮುಂದಕ್ಕೆ ಹೋಗ್ಬೇಕಾ? ಈ ಕ್ಲಾಕ್ ರೂಮ್ ಅರ್ಥ ಆಯ್ತು. ಅಲ್ಲಲ್ಲ, ಚೆನ್ನಾಗಿದೆ, ಚೆನ್ನಾಗಿ ಅರ್ಥ ಆಯ್ತು. ತಗೊಂಡು ಅದು ನೀರು ಕಡಿಮೆ ಆಯ್ತಾ, ಬಂಡ ಜಾಸ್ತಿ ಕೊಂಡು ಸಾಲ ಮಾಡಿ ಬಂದು. ಹೌದಾ? ಇದು ಕ್ಲಾಕ್ ರೂಮ್ ಅಲ್ಲಿ ಇದೆ, ಇದೆಲ್ಲ ಇಡಕ್ಕೆ. ಲಾಕರ್ ರೂಮ್ ಇಲ್ವಾ? ಮೊದ್ಲಿತ್ತಲ್ಲ, ಮೊದಲ ಕರೋನಿಂದ ಸ್ಟಾಪ್ ಮಾಡ್ಬಿಟ್ಟಿದಾರೆ. ಅಲ್ಲಿ ಪಕ್ಕ ದೇವಸ್ಥಾನ ಪಂಚಲಮ್ಮ ಗುಡಿ ಪಕ್ಕ ಬಂದು ಎಲ್ಲ ಬಂದು. ಹೌದಾ? ಅಲ್ಲ, ಲಗೇಜ್ ಇಲ್ಲಿ ಇಟ್ಕೋಬಹುದು ನೋಡು. ಬೇಕಾದ್ರೆ ಲಗೇಜ್ ಇಲ್ಲಿ ಇಟ್ಕೊಂಡು ದರ್ಶನ ಮಾಡ್ಕೊಂಡು ತಗೊಂಡೋರಿ. ಸೆಲ್ಲು, ದುಡ್ಡು, ಮಾಸ್ಕ್ ಕಂಪಲ್ಸರಿ. ಸೆಲ್ ತಗೊಂಡೋಗಿ ಒಳಗಡೆ ತಗೊಂಡೋಗೋದಾ? ಫೋಟೋ ಹೊಡ್ಯಾಕ್ ಬಿಡ್ತಾರ? ಏನ್ ಮಾಡಂಗಿಲ್ಲ, ಒಂದ್ಸಲ ನೋಡ್ಕೊಂಡ್ ಬರೋಣ ಬಾ ಅಲ್ಲಿ.
ಒಂದ್ಸಲ ನೋಡ್ಕೊಂಬಂದ್ಬಿಡ್ತೀವಿ. ಅಲ್ಲಿ ತಗೊಂಡೋಗ್ರಿ, ಇದು ಬೇಕಾದ್ರೆ ಹಂಗೆ ಯೂಸ್ ಮಾಡ್ರಿ, ಇಲ್ಲ ಅಂದ್ರೆ ವಾಪಸ್ ತರಿ. ಒಂದು ಇಟ್ಕೊಳ್ಳಿ, ಬೇಕೇ ಬೇಕಾಗ್ತದೆ ಅಲ್ಲಿ. ಒಂದು ಚಮ್ ತಗೊಳಪ್ಪ. ಒಂದು ಇಟ್ಕೋ. ಒಂದು ಚಮ್ ತಗೊಂಡಿದ್ದೀವಿ. ಚಮ್ ಕೊಡ ಹಂಗೆ. ಸ್ನಾನ ಮಾಡಕ್ಕಪ್ಪ ಬಾ. ದುಡ್ಡು ಮೊಬೈಲ್ ಹುಷಾರು ಹತ್ರ ಇಟ್ಕೋ, ಸ್ನಾನ ಬಾರಿ. ಒಬ್ಬರು ಆದ್ಮೇಲೆ ಇಟ್ಕೋ. ಹರಿತಿಲ್ಲ. ಕಾವೇರಿ ಮಾತೆ ಹೇಗೋ ಅದೇ ಥರನೇ ತುಂಗಭದ್ರಾ ಮಾತೆ. ಬನ್ನಿ ನದಿ ಕಡೆ ಹೋಗೋಣ. ಅದು ಇಲ್ಲಿ ನೀರಿದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಅಲ್ಲಿದೆ, ಸಾಧ್ಯವಾದ್ರೆ ಇಲ್ಲೇ ಸ್ನಾನ ಮಾಡ್ತೀನಿ. ತುಂಗಭದ್ರಾ ನದಿಯ ದಡದಲ್ಲಿ ಕೂತ್ಕೊಂಡಿದ್ದೀನಿ. ಸ್ನಾನ ಮಾಡಿದ ತಕ್ಷಣ ರಾಯರ ದರ್ಶನ ಮಾಡಿಕೊಂಡು ಮುಂದಿನ ಪಯಣ ಎಲ್ಲೆಲ್ಲಿ ಅಂದರೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಭಿಕ್ಷಾಲಯ ಅಂದರೆ ಬಿಚ್ಚೋಲೆ, ಅಲ್ಲೊಂದು ರಾಯರ ಬೃಂದಾವನ ಇದೆ ನದಿ ಪಕ್ಕನೇ. ಅದಾದ ನಂತರ ಅಲ್ಲೇ ಹತ್ತಿರದಲ್ಲಿ ರಾಯರು ವಾಸ ಮಾಡ್ತಿದ್ದಂತಹ ಒಂದು ಮನೆ ಇದೆ. ಅಲ್ಲಿ ಆ ಮನೆಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ನಾಗರ ಪ್ರತಿಷ್ಠಾಪನೆ ಅಂದರೆ ಕೃಷ್ಣ ಸರ್ಪ ಅಂತೆ. ಆ ಕೃಷ್ಣ ಸರ್ಪ ಅಲ್ಲಿ ನಿಜವಾದ ಕೃಷ್ಣ ಸರ್ಪ ಕಲ್ಲಿನ ರೂಪದಲ್ಲಿ ಇದೆಯಂತೆ. ಅಲ್ಲಿ ದರ್ಶನ ಮಾಡಬೇಕು. ದರ್ಶನ ಮಾಡಿಕೊಂಡು ಈ ದಿನನ ಅದ್ಭುತವಾಗಿ ಕಳೆದು ಮತ್ತೆ ಮರಳಿ ಬೆಂಗಳೂರಿಗೆ ಅಂದರೆ ನಮ್ಮ ಗೂಡಿಗೆ ಹೊರಡಬೇಕು. ತುಂಬ ಈ ಕರೋನಾಗಿಂತ ಮುಂಚೆ ಬಂದಿದ್ದು 2 ವರ್ಷ ಆಯಿತು. ರಾಯರ ದರ್ಶನ ಮಾಡಿರಲಿಲ್ಲ. ಇವತ್ತೇನೋ ಒಂದು ಆನಂದ, ಏನೋ ಒಂಥರ ಅನುಭೂತಿ. ರಾಯರ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದ ತಗೊಂಡು ಅವರ ಅನುಗ್ರಹ ನಮಗೆ ಮತ್ತು ನಿಮಗೆ ಎಲ್ಲರಿಗೂ ಸಿಗಲಿ ಅಂತ ಕೇಳಿಕೊಂಡು ಬೇಡಿಕೊಂಡು ಬೆಂಗಳೂರಿಗೆ ವಾಪಸ್ ಆಗ್ತೀನಿ. ಅಂದರೆ ನಾನು ನನ್ನ ತಮ್ಮ ಬಂದಿದ್ವಿ. ನಾನು ಬರ್ತಾ ಇರೋದು 3ನೇ ಸಲ ನನಗೆ ಬುದ್ಧಿ ಬಂದಾಗಿಂದ. ಅದಕ್ಕಿಂತ ಹಿಂದೆ ನಮ್ಮ ಕುಟುಂಬದಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಂದರೆ ನಮ್ಮ ಎಲ್ಲ ಒಟ್ಟು ಕುಟುಂಬ ಬಂದಿದ್ವಿ ಆವಾಗ ಚಿಕ್ಕ ವಯಸ್ಸಲ್ಲಿ. ಅದಾದ ನಂತರ ಎರಡು ಸಲ ಬಂದಿದ್ದೆ ನಾನು. ಇದು 3ನೇ ಸಲ. ನನ್ನ ತಮ್ಮಂಗೆ ಇದು ಜೀವನದಲ್ಲಿ 2ನೇ ಸಲ, ಅಂದರೆ ಬುದ್ಧಿ ಬಂದಾಗಿಂದ ಇದು 2ನೇ ಸಲ. ಅವ್ನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು. ಅವನೊಂಥರ ಖುಷಿ ರಾಯರ ಸೇವೆ ಮಾಡೋಕ್ಕೆ. ಮೊದಲು ಬಂದಾಗ ಇಲ್ಲಿವರೆಗೂ ನೀರಿರೋದು, ಇವಾಗ ನೀರಿಲ್ಲ, ಏನಿಲ್ಲ. ಅದು ಸ್ನಾನ ಮಾಡ್ಕೊಬೋದು ಅಂತೆ, ಗೊತ್ತಿಲ್ಲ. ಯೋಚನೆ ಮಾಡೋಣ, ಸ್ನಾನ ಮಾಡ್ಕೊಬೋದು ಅಥವಾ ರೂಮ್ ಮಾಡಬೇಕು, ಗೊತ್ತಿಲ್ಲ. ಇನ್ನು ಟೈಮ್ ಇದೆಯಲ್ಲ, 4:15 ಇನ್ನು. ಎಲ್ಲೋಗ್ತಿದೆ ಗಿದೆ? ನದಿ ಹರಿತಾ ಇದೆ. ಅಲ್ಲಿ ಸ್ನೇಹಿತರೆ ಬರುವಾಗ ಇಲ್ಲಿ ಅಂಗಡಿಯವರು ನಮಗೊಂದು ಚೊಂಬು ಕೊಟ್ಟಿದ್ದಾರೆ, ಸ್ನಾನ ಮಾಡ್ಕೊಳ್ಳಿ ಅಂತ. ಎಷ್ಟು ಒಂದು ಚೊಂಬಿಗೆ ಸರ್? ಒಂದು ಚೊಂಬಿಗೆ ಗೊತ್ತಿಲ್ಲ,
1 ರೂಪಾಯಿ ಇಲ್ಲ, ಅದೇನೋ ಹಾಕಿದಾರೆ, ಏನೋ 10 ರೂಪಾಯಿ ಇರ್ಬೇಕೇನೋ, 10 ರೂಪಾಯಿನ ತಗೊಂತಾರೆ ಅನಿಸುತ್ತೆ. ಚೆನ್ನಾಗಿದೆ, ಇಲ್ಲೇ ನದಿಲೇ ಸ್ನಾನ ಮಾಡ್ಕೊಬೋದು, ತುಂಬ ಖುಷಿ ಆಗುತ್ತೆ.